ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ. ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ ನ 2ನೇ ವಿಷಯ ಫಿಗರ್ ಸಿರೀಸ್ ಟಾಪಿಕ್ ಅನ್ನ ಶುರು ಮಾಡೋಣ. ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಈ ತರ ಕ್ವೆಶನ್ ಅಲ್ಲಿ ಏನ್ ಮಾಡ್ಬೇಕು? The questions given consist of a series of figures which are incomplete. ಪೂರ್ತಿಯಾಗಿ ಕೊಟ್ಟಿಲ್ಲ, ಪೂರ್ತಿಗೊಳಿಸಬೇಕು ನಾವು. In order to complete the series, select the correct figure from the given 4 choices. 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಸರಿಯಾದದು ಅಂತ ನೋಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ 1 ಇದೆ ನೋಡಿ, 1 ಇದೆ. ಇಲ್ಲಿ ಏನಾಗಿದೆ? ವರ್ಟಿಕಲ್ ಆಗಿದೆ, ಅದೇ ಹಾರಿಜಾಂಟಲ್ ಆಗಿ ಕ್ರಿಯೇಟ್ ಆಗಿದೆ. ಇಲ್ಲಿ ಏನಾಗ್ತಿದೆ? ವರ್ಟಿಕಲ್ ಆಗಿ ಇನ್ನೊಂದು ಎಕ್ಸ್ಟ್ರಾ ಲೈನ್ ಆಡ್ ಆಗ್ತಿದೆ. ಇಲ್ಲೇ ನೆಕ್ಸ್ಟ್ ಫಿಗರ್ ಅಲ್ಲಿ ಏನಾಗ್ಬೇಕು? ಹಾರಿಜಾಂಟಲ್ ಆಗಿ ಇನ್ನೊಂದು ಎಕ್ಸ್ಟ್ರಾ ಲೈನ್ ಕ್ರಿಯೇಟ್ ಆಗ್ಬೇಕು. ಸರಿ ಅಲ್ಲ? ಸೊ ಲಾಜಿಕ್ ಯೂಸ್ ಮಾಡಿ ಆಪ್ಷನ್ ಅನ್ನು ಮಾಡ್ಬೇಕು. ಸೊ ಆಪ್ಷನ್ ಎ ಸರಿ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಫಸ್ಟ್ ಖಾಲಿ ಇದೆ, ಇದು ಇಲ್ಲಿ ಶೇಡ್ ಆಗಿದೆ, ಇಲ್ಲಿ ಖಾಲಿ ಇದೆ, ಇಲ್ಲಿ ಏನಾಗ್ಬೇಕು? ಶೇಡ್ ಆಗ್ಬೇಕು. ಏನಾಗ್ತಿದೆ? ಎಂಟಿ ಶೇಡೆಡ್, ಎಂಟಿ ಶೇಡೆಡ್ ಸೀರೀಸ್ ಆಗಿ ಹೋಗ್ಬೇಕಲ್ಲ. ಸೊ ಶೇಡೆಡ್ ಆಪ್ಷನ್ ಎ ಅಲ್ಲಿ ಆಗಿಲ್ಲ. ಸರಿ, ಇದು ಶೇಡ್ ಆಗ್ಬೇಕಿತ್ತು, ಆಪ್ಷನ್ ಎ ಆಗಿಲ್ಲ, ಆಪ್ಷನ್ ಎ ಎಲಿಮಿನೇಟ್ ಆಗುತ್ತೆ. ಸರಿ ಅಲ್ಲ? ಮತ್ತೇನಾಗ್ತಿದೆ? ಇಲ್ಲಿರೋದು ಆಪೋಸಿಟ್ ಡೈರೆಕ್ಷನ್ ಹೋಗ್ತಿದೆ. ಸರಿ ಅಲ್ಲ? ಇಲ್ಲಿ ಬರ್ತಿದೆ, ಇಲ್ಲಿ ಬರ್ತಿದೆ. ಇಲ್ಲಿರೋದು ಏನಾಗ್ಬೇಕು? ಆಪೋಸಿಟ್ ಡೈರೆಕ್ಷನ್ 180 ಡಿಗ್ರಿ ಹೋಗ್ಬೇಕು. ಎಲ್ಲಿ ಬರ್ಬೇಕು? ಇಲ್ಲಿ ಬರ್ಬೇಕು. ಸರಿ ಅಲ್ಲ? ಸೊ ಇದೇನಾಗ್ಬೇಕಿತ್ತು? ಶೇಡ್ ಆಗ್ಬೇಕಿತ್ತು, ಮತ್ತೆ ಇಲ್ಲಿ ಬರ್ಬೇಕಿತ್ತು. ಸರಿ ಅಲ್ಲ? ಯಾವ ಆಪ್ಷನ್ ಅಲ್ಲಿ ಬಂದಿದೆ? ಇಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ, ಆಪ್ಷನ್ ಡಿ ಅಲ್ಲಿ ಬರ್ತಿದೆ. ಅದಕ್ಕೆ ಆಪ್ಷನ್ ಡಿ ಏನಾಗುತ್ತೆ? ಸರಿಯಾದ ಉತ್ತರ. ಬಿ ಮತ್ತೆ ಸಿ ತಪ್ಪಾಗುತ್ತೆ. ಥರ್ಡ್ ಕ್ವೆಶನ್ ನೋಡಿ, ಇಲ್ಲಿ ಪ್ಲಸ್ ಇರೋದು ಇಲ್ಲಿ ಏನಾಗ್ತಿದೆ? ಇಂಟು ಆಗ್ತಿದೆ. ಯಾವ ಟ್ರಾನ್ಸ್ಫಾರ್ಮೇಶನ್? ಇಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಆಂಟಿ ಕ್ಲಾಕ್ ವೈಸ್ 45 ಡಿಗ್ರಿ ರೊಟೇಟ್ ಆಗ್ತಿದೆ. ಸರಿ ಅಲ್ಲ? ಸೊ ಇಲ್ಲಿ ನೋಡಿ, 45 ಡಿಗ್ರಿ ರೊಟೇಟ್ ಆದ್ರೆ ಟ್ರಯಾಂಗಲ್ ಇಲ್ಲಿ ಬರೋದು, ಇಲ್ಲಿ ಬರುತ್ತೆ. ಸರ್ಕಲ್ ಇಲ್ಲಿ ಬರೋದು, ಇಲ್ಲಿ ಬರುತ್ತೆ. ಮತ್ತೆ ಈ ಸರ್ಕಲ್ ಇಲ್ಲಿ ಬರ್ತಿದೆ. ಸರಿ ಅಲ್ಲ? ಇನ್ನೇನಾಗ್ತಿದೆ? 45 ಡಿಗ್ರಿ ಫ್ಲಿಪ್ ಮಾತ್ರ ಆಗ್ತಿದ್ಯಾ? ಇಲ್ಲ. ಇಲ್ಲಿ ಶೇಡ್ ಆಗಿರೋ ಟ್ರಯಾಂಗಲ್ ಇಲ್ಲಿ ಖಾಲಿ ಆಗ್ತಿದೆ, ಇಲ್ಲಿ ಶೇಡ್ ಆಗಿರೋ ಸರ್ಕಲ್ ಇಲ್ಲಿ ಖಾಲಿ ಆಗ್ತಿದೆ, ಇಲ್ಲಿ ಖಾಲಿ ಆಗಿರೋ ಸರ್ಕಲ್ ಇಲ್ಲಿ ಶೇಡ್ ಆಗ್ತಿದೆ. ಸರಿ ಅಲ್ಲ? ಸೊ ಏನೇನಾಗ್ತಿದೆ? ಶೇಡೆಡ್ ಇಸ್ ಬಿಕಮಿಂಗ್ ಎಂಟಿ, ಎಂಟಿ ಇಸ್ ಬಿಕಮಿಂಗ್ ಶೇಡೆಡ್. ಸರಿ ಅಲ್ಲ? ಪ್ಲಸ್ 45 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಆಂಟಿ ಕ್ಲಾಕ್ ವೈಸ್ it is rotating the entire figure. Same thing should happen here. It should rotate anti-clockwise. So how will it look? Circle will come here, triangle will come here, and another circle will come here. Here the circle is empty, so here it should become shaded. Here the triangle is shaded, so it should be empty. Down the circle is shaded, so here it should be empty. So our answer should look like this. ಹೀಗೆ ಕಾಣಿಸ್ಬೇಕು ನಮ್ಮ ಉತ್ತರ. ಏನಾಗ್ತದೆ? ಈ ಫಿಗರ್ ನ ಫಸ್ಟ್ 45 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತಿದ್ವಿ. ರೊಟೇಟ್ ಮಾಡಿದ್ಮೇಲೆ ಶೇಡ್ ಆಗಿರೋದನ್ನ ಖಾಲಿ ಮಾಡ್ತಿದ್ವಿ, ಖಾಲಿ ಆಗಿರೋದನ್ನ ಶೇಡ್ ಮಾಡ್ತಿದ್ವಿ. ಸರಿ ಅಲ್ಲ? ಯಾವ ಆಪ್ಷನ್ ಈ ತರ ಕಾಣಿಸ್ತಿದೆ? ಆಪ್ಷನ್ ಸಿ ಅನ್ನ ನೋಡಿ. ಆಪ್ಷನ್ ಸಿ ನಮ್ಗೆ ಬೇಕಾಗಿರೋ ಆನ್ಸರ್ ತರ ಕಾಣಿಸ್ತಿದೆ, ಅದಕ್ಕೆ ಆಪ್ಷನ್ ಸಿ ಉತ್ತರ ಆಗುತ್ತೆ. ಬೇರೆ ಯಾವುದು ಆಪ್ಷನ್ ಸಿ ತರ ಕಾಣಿಸ್ತಿಲ್ಲ. ಇದು ತಪ್ಪು, ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಏನಾಗ್ತಿದೆ? ಇಲ್ಲಿ ಶೇಡ್ ಆಗಿರೋದು ಲೆಫ್ಟ್ ಇರೋದು ರೈಟ್ ಬಂದಿದೆ. ಹೇಗ್ ಬಂದಿದೆ?
ಗಡಿಯಾರದ ದಿಕ್ಕಿನಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇಲ್ಲಿರೋದು ಇಲ್ಲಿಗೆ ಬಂದಿದೆ. ಆಮೇಲೆ ಮತ್ತೆ ಕ್ಲಾಕ್ ವೈಸ್ ಡೈರೆಕ್ಷನ್ ಇಲ್ಲಿರೋದು ಇಲ್ಲಿಗೆ ಹೋಗಿದೆ. ಸರಿ ಅಲ್ಲ? ಸೊ ಮತ್ತೆ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋದ್ರೆ ಇಲ್ಲಿರೋದು ಎಲ್ಲಿ ಹೋಗ್ಬೇಕು? ಇಲ್ಲಿ ಹೋಗ್ಬೇಕು, ಇಲ್ಲಿ ಬರ್ಬೇಕು. ಸೊ ಯಾವ ಆಪ್ಷನ್ ಅಲ್ಲಿ ಉತ್ತರ ಇದೆ? ಎ ಇದೆ, ಬಿ ಇದೆ, ಮತ್ತೆ ಸಿ ಕೂಡ ಇದೆ. ಡಿ ಎಲಿಮಿನೇಟ್ ಆಗುತ್ತೆ. ಮತ್ತೇನಾಗ್ತಿದೆ? ಎಲ್ಲ ಲೈನ್ಗಳು ಹೀಗಿವೆ, ಹಾರಿಜಾಂಟಲ್ ಆಗಿವೆ ಲೈನ್ಗಳು. ಇದು ಕೂಡ ಹಾರಿಜಾಂಟಲ್ ಇದೆ, ಇದು ಕೂಡ ಹಾರಿಜಾಂಟಲ್ ಇದೆ. ಬಟ್ ಎ ಅಲ್ಲಿ ಏನಾಗ್ತಿದೆ? ಲೈನ್ ವರ್ಟಿಕಲ್ ಆಗಿ ಬಂದಿದೆ. ಸೊ ಎ ಕೂಡ ಏನಾಗುತ್ತೆ? ಎಲಿಮಿನೇಟ್ ಆಗುತ್ತೆ. ಈಗ ಬಿ ಮತ್ತೆ ಸಿ ನ ನೋಡಿದ್ರೆ ಇಲ್ಲಿ 2 ಸರ್ಕಲ್ ಇದೆ, ಅದೇ ಜಾಗದಲ್ಲಿ 2 ಸರ್ಕಲ್ ಇದೆ ಮತ್ತೆ. ಸೊ ಮೇಲೆ ಹೋದ್ರೆ ಇದು ಶೇಡೆಡ್ ಪೋರ್ಷನ್ ಕೆಳಗಡೆ ಬಂದ ಕೂಡಲೇ ಸರ್ಕಲ್ ಏನಾಯ್ತು? ಮೇಲಕ್ಕೆ ಶಿಫ್ಟ್ ಆಯ್ತು. ಸೊ ನಮ್ಮ ಆನ್ಸರ್ ಅಲ್ಲಿ ಕೂಡ ಇಲ್ಲೊಂದ್ ಸರ್ಕಲ್ ಇರ್ಬೇಕಿತ್ತು. ಸರಿ ಅಲ್ಲ? ಸೊ ಇದಿದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತಿತ್ತು. ಆಪ್ಷನ್ ಬಿ ಅಲ್ಲಿ ಏನಾಗ್ತಿದೆ? ಸಡನ್ ಆಗಿ ಶೇಡ್ ಆಗ್ಬಿಟ್ಟಿದೆ ಸರ್ಕಲ್. ನಮ್ ಕೊಟ್ಟಿರೋ ಫಿಗರ್ ಸೀರೀಸ್ ಅಲ್ಲಿ ಎಲ್ಲೂ ಶೇಡೆಡ್ ಪೋರ್ಷನ್ ಇಲ್ಲ, ಬಟ್ ಇಲ್ಲಿ ಸಡನ್ ಆಗಿ ಶೇಡ್ ಆಗಿದೆ. ಸೊ ಬಿ ಕೂಡ ಏನಾಗುತ್ತೆ? ಬಿ ಕೂಡ ಆಗುತ್ತೆ. ಸೊ ಆಪ್ಷನ್ ಸಿ ಅನ್ನ ನಾವು ಸರಿಯಾದ ಉತ್ತರ ಅನ್ಕೋಬಹುದು. ಆಪ್ಷನ್ ಸಿ ಅಲ್ಲಿ ಕೂಡ ಇಲ್ಲೊಂದು ಖಾಲಿಯಾದ ಸರ್ಕಲ್ ಕೊಡ್ಬೇಕಿತ್ತು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇಲ್ಲೇನಾಗ್ತಿದೆ? ಇದು ಲೆಫ್ಟ್, ಇದು ರೈಟ್ ಅನ್ಕೊಂಡ್ರೆ ಇಲ್ಲಿ ಒಂದು ಮನುಷ್ಯನ ಹೀಗ್ ಬರ್ದು, ಇದು ಮನುಷ್ಯನ ಹಿಂದಿನ ತಲೆ ಹಿಂದೆ ಭಾಗ ಅನ್ಕೊಂಡ್ರೆ ಆ ಮನುಷ್ಯನಿಗೆ ಇದು ರೈಟ್, ಇದು ಲೆಫ್ಟ್ ಆಗುತ್ತೆ. ಸರಿ ಅಲ್ಲ? ಯಾವಾಗ್ಲೂ ಸರ್ಕಲ್ ಏನಾಗ್ತಿದೆ? ರೈಟ್ ಸೈಡ್ ಅಲ್ಲಿ ಬರ್ತಿದೆ. ಇಲ್ಲೂ ಕೂಡ ಹಾಗೆ ಬರ್ಕೊಂಡ್ರೆ ಸರ್ಕಲ್ ಏನಾಗ್ತಿದೆ? ರೈಟ್ ಸೈಡ್ ಅಲ್ಲಿ ಬರ್ತಿದೆ. ಸೊ ಇಲ್ಲೂ ಕೂಡ ಮನುಷ್ಯನ ಹಾಗೆ ಬರ್ಕೊಂಡ್ರೆ ಸರ್ಕಲ್ ರೈಟ್ ಸೈಡ್ ಅಲ್ಲಿ ಬರ್ತಿದೆ. ಆ ಮನುಷ್ಯನ ರೈಟ್ ಸೈಡ್, ಕರೆಕ್ಟ್ ಅಲ್ಲ? ಸೊ ರೈಟ್ ಸೈಡ್ ಅಲ್ಲಿ ಬರ್ತಿದೆ. ಇಲ್ಲೂ ಹಾಗೆ ಬರ್ಕೊಂಡ್ರೆ ಏನಾಗುತ್ತೆ? ಈ ಮನುಷ್ಯನ ರೈಟ್ ಸೈಡ್ ಯಾವುದು? ಇದು ಸರ್ಕಲ್ ಎಲ್ಲಿ ಬರ್ಬೇಕು? ಇಲ್ಲಿ ಬರ್ಬೇಕು. ಈ ತರ ಎಲ್ಲಿ ಕಾಣಿಸ್ತಿದೆ? ಆಪ್ಷನ್ ಡಿ ಅಲ್ಲಿ ಕಾಣಿಸ್ತಿದೆ. ಸರಿ ಅಲ್ಲ? ರೈಟ್ ಸೈಡ್ ಅಲ್ಲಿ ಬರ್ತಿದೆ. ಸೊ ಆಪ್ಷನ್ ಡಿ ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇಲ್ಲೇನಾಗ್ತಿದೆ? ಹೊರಗೆ ಇರೋ ಟ್ರಯಾಂಗಲ್ ಸೈಡ್ 1 ಎಕ್ಸ್ಟ್ರಾ ಆಗಿ ರೆಕ್ಟಾಂಗಲ್ ಆಗ್ತಿದೆ. ಹೊರಗಡೆ 3 ಇರೋದೇನಾಗ್ತಿದೆ? 4 ಆಗ್ತಿದೆ. ಮತ್ತೆ ಒಳಗಡೆ 4 ಇರೋದೇನಾಗ್ತಿದೆ? ಇದು +1 ಆಗ್ತಿದೆ. ಒಳಗಡೆ 4 ಇರೋದು -1 ಆಗ್ತಿದೆ. ಸ್ಕ್ವೇರ್ ಒಂದು ರೆಕ್ಟಾಂಗಲ್ ಆಗ್ತಿದೆ. ಸರಿ ಅಲ್ಲ? ಇಲ್ಲೂ ಅದೇ ಆಗ್ಬೇಕಾ? ಹೊರಗಡೆ 1 ಜಾಸ್ತಿ ಆಗ್ಬೇಕು. 5 ಸೈಡ್ಸ್ ಇರೋದೇನಾಗ್ಬೇಕು? 6 ಸೈಡ್ಸ್ ಆಗ್ಬೇಕು. ಒಳಗಡೆ 2 ಸೈಡ್ಸ್ ಇರೋದೇನಾಗ್ಬೇಕು? 1 ಸೈಡ್ ಆಗ್ಬೇಕು. ಇಲ್ಲಿ 5 ಇರೋದು +1 ಆಗಿ 6 ಆಗ್ಬೇಕು. ಇಲ್ಲಿ 2 ಇರೋದು -1 ಆಗಿ 1 ಆಗ್ಬೇಕು. ಯಾವ ಕಡೆ ಒಂದೇ ಒಂದ್ ಲೈನ್ ಇದೆ? ಆಪ್ಷನ್ ಡಿ ಅಲ್ಲಿ ಒಂದೇ ಒಂದ್ ಲೈನ್ ಇದೆ. ಅದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಡಿ. ಸಿ ತಪ್ಪಾಗುತ್ತೆ, ಯಾಕಂದ್ರೆ 3 ಸೈಡ್ಸ್ ಇದೆ ಒಳಗಡೆ. ಬಿ, ಎ ಕೂಡ ತಪ್ಪಾಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಫಿಗರ್ ಅಲ್ಲಿ ಏನಾಗ್ತಿದೆ? ಗಡಿಯಾರದ ವಿರುದ್ಧ ದಿಕ್ಕು, ಆಂಟಿ ಕ್ಲಾಕ್ ವೈಸ್ 1 ಆರೋ ಮಾರ್ಕ್ ಮಾತ್ರ ಇದೆ. ಇಲ್ಲೇನಾಗ್ತಿದೆ? ಕ್ಲಾಕ್ ವೈಸ್ ಆಗ್ತಿದೆ. ಇಲ್ಲಿ ಆಂಟಿ ಕ್ಲಾಕ್, ಇಲ್ಲಿ ಕ್ಲಾಕ್, 2 ಆರೋ ಮಾರ್ಕ್ಸ್ ಬಂದಿದೆ. ಕರೆಕ್ಟ್ ಅಲ್ಲ? ಇಲ್ಲೇನಾಗ್ತಿದೆ? ಮತ್ತೆ ಆಂಟಿ ಕ್ಲಾಕ್ ಆಗ್ತಿದೆ. ಕರೆಕ್ಟ್ ಅಲ್ಲ? ಇಲ್ಲಿ ಆಂಟಿ ಕ್ಲಾಕ್, ಇಲ್ಲಿ ಕ್ಲಾಕ್, ಇಲ್ಲಿ ಆಂಟಿ ಕ್ಲಾಕ್, ಮತ್ತೆ ಏನಾಗ್ಬೇಕು? ಮತ್ತೆ ಕ್ಲಾಕ್ ಆಗ್ಬೇಕು. ಇಲ್ಲಿ 1 ಆರೋ ಮಾರ್ಕ್, ಇಲ್ಲಿ 2 ಆರೋ ಮಾರ್ಕ್ಸ್, ಇಲ್ಲಿ 3 ಆರೋ ಮಾರ್ಕ್ಸ್. ಇಲ್ಲಿ ಎಷ್ಟು ಬರ್ಬೇಕು? ಇಲ್ಲಿ 4 ಆರೋ ಮಾರ್ಕ್ಸ್ ಬರ್ಬೇಕು. ಯಾವ ಕಡೆಗೆ ಬರ್ಬೇಕು? ಕ್ಲಾಕ್ ವೈಸ್ ಬರ್ಬೇಕು. ಹೀಗ್ ಬರ್ಬೇಕು. ಸರಿ ಅಲ್ಲ? ಯಾವ ಆಪ್ಷನ್ ಅಲ್ಲಿ ಎಲ್ಲ ಆರೋ ಮಾರ್ಕ್ಸ್ ಕ್ಲಾಕ್ ವೈಸ್ ಇದೆ? ಇಲ್ಲಿ ನೋಡಿ, ಕ್ಲಾಕ್, 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 ಇದು ಆಂಟಿ ಕ್ಲಾಕ್. ಸೊ ಎ ತಪ್ಪು. ಇದು ಆಂಟಿ ಕ್ಲಾಕ್, ಆಂಟಿ ಕ್ಲಾಕ್, ಇದು ಕ್ಲಾಕ್, ಇದು ಆಂಟಿ ಕ್ಲಾಕ್. 3 ಆಂಟಿ ಕ್ಲಾಕ್ ಇದೆ, 1 ಕ್ಲಾಕ್ ಬರ್ತಿದೆ. ಬಿ ಕೂಡ ತಪ್ಪು. ಎಲ್ಲಾನು ಕ್ಲಾಕ್ ಇರ್ಬೇಕಿಲ್ಲಿ. ಇದು ಕ್ಲಾಕ್, ಇದು ಕ್ಲಾಕ್, ಇದು ಕ್ಲಾಕ್, ಇದು ಕ್ಲಾಕ್. ಎಲ್ಲ ಕ್ಲಾಕ್ ಬರ್ತಿದೆ. ಆಪ್ಷನ್ ಸಿ ಸರಿ ಇದೆ. ಆಪ್ಷನ್ ಡಿ ಆಂಟಿ ಕ್ಲಾಕ್, ಆಂಟಿ ಕ್ಲಾಕ್, ಕ್ಲಾಕ್, ಕ್ಲಾಕ್. ಸೊ ಆಂಟಿ ಕ್ಲಾಕ್, ಆಂಟಿ ಕ್ಲಾಕ್, ಕ್ಲಾಕ್, ಕ್ಲಾಕ್.
ಡಿ ಕೂಡ ತಪ್ಪು. ಇಲ್ಲೇನಾಗ್ತದೆ, ಇದು ಆಂಟಿ ಕ್ಲಾಕ್, ಆಂಟಿ ಕ್ಲಾಕ್, ಆಂಟಿ ಕ್ಲಾಕ್, ಇದು ಕ್ಲಾಕ್, ಅದಕ್ಕೆ ತಪ್ಪು. ಇದು ಕ್ಲಾಕ್, ಕ್ಲಾಕ್, ಆಂಟಿ ಕ್ಲಾಕ್, ಕ್ಲಾಕ್. ಸೊ ಯಾವ ಆಪ್ಷನ್ ಸರಿ? ಆಪ್ಷನ್ ಸಿ ಸರಿ. ಎರಡನೇ ಪ್ರಶ್ನೆ ನೋಡಿ, ಇಲ್ಲೇನಾಗ್ತಿದೆ, ಇಲ್ಲಿ ಈ ಫಿಗರ್ ವರ್ಟಿಕಲಿ ಫ್ಲಿಪ್ ಆಗಿ, ವರ್ಟಿಕಲಿ ಫ್ಲಿಪ್ ಆದ್ರೆ ಹೇಗಿರುತ್ತೆ? ಹೀಗಿರುತ್ತೆ, ಕರೆಕ್ಟ್ ಅಲ್ಲ? ಒಂದ್ ಎಕ್ಸ್ಟ್ರಾ ಲೈನ್ ಮೇಲೆ ಕ್ರಿಯೇಟ್ ಆಗ್ತಿದೆ, ಹೀಗ್ ಬರ್ತಿದೆ. ಇದನ್ನ ಕೂಡ ವರ್ಟಿಕಲ್ ಆಗಿ ಫ್ಲಿಪ್ ಮಾಡಿದ್ರೆ ಹೀಗಿರುತ್ತಾ? ಮತ್ತೆ ಒಂದ್ ಎಕ್ಸ್ಟ್ರಾ ಲೈನ್ ಕ್ರಿಯೇಟ್ ಆಗ್ಬೇಕು, ಸರಿ ಅಲ್ಲ? ಆಪ್ಷನ್ ಸಿ ಮತ್ತೆ ಡಿ ಎರಡು ಒಂದೇ ತರ ಇದೆ, ಯಾವ್ದಾದ್ರು ಮಾರ್ಕ್ ಮಾಡ್ಬೋದು ನೀವು, ಎರಡು ಕೂಡ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಏನ್ ಮಾಡ್ಬೇಕು, ಸೀರೀಸ್ ಅಲ್ಲಿ ಫ್ಲಿಪ್ ಮಾಡಿ ಒಂದ್ ಎಕ್ಸ್ಟ್ರಾ ಲೈನ್ ಹಾಕ್ಬೇಕು, ಫ್ಲಿಪ್ ಮಾಡಿ ಒಂದ್ ಎಕ್ಸ್ಟ್ರಾ ಲೈನ್ ಹಾಕ್ಬೇಕು, ಸರಿನಾ? ಮತ್ತೆ ನೆಕ್ಸ್ಟ್ ಇದು ಫ್ಲಿಪ್ ಆದ್ರೆ ಹೇಗಾಗುತ್ತೆ? ಫ್ಲಿಪ್ ಆದ್ರೆ ಹೀಗಾಗುತ್ತೆ. ಇನ್ನು ಕಂಟಿನ್ಯೂ ಮಾಡಿದ್ರೆ ಫ್ಲಿಪ್ ಮಾಡಿ ಒಂದ್ ಎಕ್ಸ್ಟ್ರಾ ಲೈನ್ ಹಾಕ್ಬೇಕಾಗುತ್ತೆ ಹೀಗ್ ಮೇಲೆ, ಸರಿನಾ? ಅರ್ಥ ಆಯ್ತು ಅನ್ಕೊಂತೀನಿ. ಇನ್ನೊಂದ್ಸತಿ ನೋಡಿ ಏನಾಗ್ತಿದೆ ಇಲ್ಲಿ. ಫಸ್ಟ್ ಫಿಗರ್ ಅಲ್ಲಿ ಫ್ಲಿಪ್ ಆಗಿ, ಇದು ವರ್ಟಿಕಲಿ ಫ್ಲಿಪ್ ಆಗಿ ಒಂದ್ ಎಕ್ಸ್ಟ್ರಾ ಲೈನ್ ಕ್ರಿಯೇಟ್ ಆಗ್ತಿದೆ. ಆಮೇಲೆ ಮತ್ತೆ ವರ್ಟಿಕಲಿ ಫ್ಲಿಪ್ ಆಗಿ ಈ ಕಡೆ ತಿರುಗಿ, ವರ್ಟಿಕಲಿ ಫ್ಲಿಪ್ ಆದ್ರೆ ಹೇಗಾಗುತ್ತೆ? ಹೀಗಾಗುತ್ತೆ, ಒಂದ್ ಎಕ್ಸ್ಟ್ರಾ ಲೈನ್ ಕ್ರಿಯೇಟ್ ಆಗ್ತಿದೆ. ಮತ್ತೆ ವರ್ಟಿಕಲಿ ಫ್ಲಿಪ್ ಆದ್ರೆ ಹೀಗಿರುತ್ತೆ, ಒಂದ್ ಎಕ್ಸ್ಟ್ರಾ ಲೈನ್ ಕ್ರಿಯೇಟ್ ಆಗುತ್ತೆ. ಮತ್ತೆ ವರ್ಟಿಕಲಿ ಫ್ಲಿಪ್ ಆದ್ರೆ ಹೇಗಾಗುತ್ತೆ? ಹೀಗಾಗುತ್ತೆ, ಮತ್ತೆ ಎಕ್ಸ್ಟ್ರಾ ಲೈನ್ ಕ್ರಿಯೇಟ್ ಆಗುತ್ತೆ, ಹಾಗೆ ಹೋಗ್ತಾ ಇರುತ್ತೆ. ಇಲ್ಲೇನಾಗ್ತದೆ, ಲೆಫ್ಟ್ ಅಲ್ಲಿ ಒಂದಿದೆ, ರೈಟ್ ಅಲ್ಲಿ, ಇದು ಲೆಫ್ಟ್ ಇದು ರೈಟ್ ಅನ್ಕೊಂಡ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ಇದೆ, ಆಮೇಲೆ ರೈಟ್ ಅಲ್ಲಿ 2 ಆಗಿದೆ, ಮತ್ತೆ ಲೆಫ್ಟ್ ಅಲ್ಲಿ 2 ಇದ್ರೆ ರೈಟ್ ಅಲ್ಲಿ 3 ಆಗಿದೆ, ಮತ್ತೆ ಲೆಫ್ಟ್ ಅಲ್ಲಿ 3 ಇದ್ರೆ ರೈಟ್ ಅಲ್ಲಿ ಏನಾಗ್ಬೇಕು? 4 ಆಗ್ಬೇಕು. ಯಾವ ಆಪ್ಷನ್? ಯಾವ ಆಪ್ಷನ್ ಅಲ್ಲಿ ರೈಟ್ ಅಲ್ಲಿ 4 ಕಾಣಿಸ್ತಿದೆ? ಇದನ್ನ ಲೆಫ್ಟ್ ರೈಟ್ ಅನ್ಕೊಂಡ್ರೆ, ಲೆಫ್ಟ್ ರೈಟ್ ಅನ್ಕೊಂಡ್ರೆ ಇಲ್ಲಿ ಲೆಫ್ಟ್ ರೈಟ್, ರೈಟ್ ಸೈಡ್ 1 2 1 2 ಇದ್ರೆ 2 3 ಇದ್ರೆ 3 ಏನಾಗ್ಬೇಕು? 4 ಆಗ್ಬೇಕು, ಹೀಗ್ ಬರ್ಬೇಕು, ಸರಿನಾ? ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. 10th ಕ್ವೆಶ್ಚನ್ ನೋಡಿ ಇಲ್ಲಿ. ಏನೇನಾಗ್ತಿದೆ, ಹೀಗೆ ಫೇಸ್ ಮಾಡಿರೋ ಶೇಪ್ ಬೇರೆ ಎರಡು ಏನಾಗ್ತಿದೆ? ಅದೇ ಕಡೆಗೆ ಫೇಸ್ ಮಾಡ್ತಿದೆ, ಸರಿಯಲ್ಲ? ಮಧ್ಯದಲ್ಲಿರೋ ಶೇಪಿನ ಪ್ರಕಾರ ಸೈಡ್ ಅಲ್ಲಿರೋ ಎರಡು ಶೇಪ್ಸ್ ಫೇಸ್ ಮಾಡ್ತಿದೆ, ಹೀಗ್ ಬರ್ತಿದೆ, ಸರಿಯಲ್ಲ? ಸೊ ಅದೇ ರೀತಿ ಮಧ್ಯದಲ್ಲಿರೋ ಶೇಪಿನ ಪ್ರಕಾರ ಸೈಡ್ ಅಲ್ಲಿರೋದು ಕೂಡ ಹಾಗೆ ಹೋಗ್ಬೇಕಾ? ಸೊ ಆಪ್ಷನ್ ಡಿ ಸರಿ ಆಗುತ್ತೆ. ಇದು ಒಂಥರ ಯೋಚನೆ ಮಾಡ್ಬೋದು. ಮತ್ ಇನ್ನೊಂಥರ ಹೇಗೆ ಯೋಚನೆ ಮಾಡ್ಬೋದು? ಏನಾಗ್ತಿದೆ, ಸೈಡ್ ಅಲ್ಲಿರೋ ಫಿಗರ್ಸ್ 90 ಡಿಗ್ರಿ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಆಗ್ತಿದೆ, ಹೇಗಾಗ್ತಿದೆ? ಹೀಗಾಗ್ತಿದೆ, ಸರಿಯಲ್ಲ? ಇಲ್ಲಿರೋದು ಕೂಡ 90 ಡಿಗ್ರಿ ಕ್ಲಾಕ್ ವೈಸ್ ರೊಟೇಷನ್ ಆದ್ರೆ ಏನಾಗುತ್ತೆ? ಹೀಗಾಗುತ್ತಾ? ಬಟ್ ಈ ಆಪ್ಷನ್ ನಮ್ಗೆ ಕೊಟ್ಟಿಲ್ಲ ಎಲ್ಲೂ. ಈ ತರ ಆಪ್ಷನ್ ಎಲ್ಲಾದ್ರೂ ಇದೆಯಾ? ಎಲ್ಲೂ ಕೊಟ್ಟಿಲ್ಲ. ಬೇರೆ ಬೇರೆ ದಿಕ್ಕಿಗೆ, ಇದು ಬೇರೆ ದಿಕ್ಕಿಗೆ, ಇದು ಬೇರೆ ದಿಕ್ಕಿಗೆ, ಇದು ಬೇರೆ ದಿಕ್ಕಿಗೆ, ಇದು ಬೇರೆ ದಿಕ್ಕಿಗಿದೆ, ಇದು ಬೇರೆ ದಿಕ್ಕು, ಇದು ಬೇರೆ ದಿಕ್ಕು. ಸೊ ಅದು ಕೂಡ ಸರಿ ಹೊಂದಲ್ಲ. ಇಲ್ಲಿ ಕ್ಲೋಸೆಸ್ಟ್ ಹತ್ರ ಅನ್ಸಿರೋ ಆಪ್ಷನ್ ಯಾವುದು? ಡಿ. ಅದಕ್ಕೆ ಆಪ್ಷನ್ ಡಿ ಸರಿ ಆಗುತ್ತೆ. ಇನ್ನೊಂದ್ ತರನು ಯೋಚನೆ ಮಾಡ್ಬೋದು. ಹೇಗೆ? ಇದು ಫಸ್ಟ್ ಈ ಕಡೆ ಫೇಸ್ ಮಾಡಿದೆ, ನೆಕ್ಸ್ಟ್ ಈ ಕಡೆ ಫೇಸ್ ಮಾಡಿದೆ, ಮತ್ತೆ ಈ ಕಡೆ ಹೋಗ್ತಿದೆ. ಸೊ ಹಾಗೂ ಯೋಚನೆ ಮಾಡಕ್ ಆಗಲ್ಲ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಇಷ್ಟು
ಆಪ್ಷನ್. ಸೊ ಹೇಗಿದ್ರು ಯೋಚನೆ ಮಾಡ್ಬೋದು, ಬಟ್ ಎರಡು ವಿರುದ್ಧ ದಿಕ್ಕಿಗೆ ಬರಲು ಅವಕಾಶ ಇಲ್ಲ ಎಲ್ಲೂ ಕೂಡ, ಯಾಕಂದ್ರೆ ಸೈಡ್ ಅಲ್ಲಿ ಇರೋದೇ ಎರಡು ಒಂದೇ ದಿಕ್ಕಿಗೆ ಇರ್ಬೇಕು. ಸೊ ಆಪ್ಷನ್ ಡಿ ಅಲ್ಲಿ ಒಂದೇ ದಿಕ್ಕಿಗಿದೆ, ಅದಕ್ಕೆ ಆಪ್ಷನ್ ಡಿ ಆನ್ಸರ್ ಅನ್ಕೋಬಹುದು ನಾವು. ಇಲ್ಲಿ ನೋಡಿ, ಈ ಪ್ರಶ್ನೆ ಕೂಡ ಏನೋ ಒಂಥರ ತಪ್ಪು ಅನ್ಸ್ತಿದೆ, ಯಾಕಂದ್ರೆ ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇರ್ಬೇಕಾಗಿತ್ತು. ಅಲ್ಲಿ 2 ಇದ್ದಿದ್ರೆ ಆಪ್ಷನ್ ಎ ಸರಿ ಆಗ್ತಿತ್ತು, ಅಲ್ಲಿ 1 ಇರುತ್ತೆ. ಮತ್ತೆ ಇಲ್ಲೂ ಕೂಡ ನೋಡಿ, ಇಲ್ಲಿ ಶೇಡೆಡ್ ಸರ್ಕಲ್ ಇದೆ, ಇಲ್ಲಿ ಓಪನ್ ಸರ್ಕಲ್ ಇದೆ. ಇಲ್ಲಿ 2 ಶೇಡೆಡ್ ಸರ್ಕಲ್ ಇದ್ದು 2 ಓಪನ್ ಸರ್ಕಲ್ ಹೀಗಿದೆ. ಇಲ್ಲೂ ಹಾಗೆ 3 ಶೇಡೆಡ್ ಸರ್ಕಲ್ ಇದ್ದು 3 ಓಪನ್ ಸರ್ಕಲ್ ಇದ್ದಿದ್ರೆ, ಬಟ್ ಇಲ್ಲ, ಇಲ್ಲಿ ಓಪನ್ ಸರ್ಕಲ್ ಇರ್ಬೇಕಿತ್ತು, ಇಲ್ಲ. ಇಲ್ಲೂ ಓಪನ್ ಸರ್ಕಲ್ ಇರ್ಬೇಕಿತ್ತು, ಇಲ್ಲ. ಇಲ್ಲಿ ಶೇಡೆಡ್ ಸರ್ಕಲ್ ಬಂದಿದೆ ಮಧ್ಯ. ಸೊ ಅದು ಕೂಡ ಏನೋ ತಪ್ಪು ಅನ್ಸ್ತಿದೆ. ಮತ್ತೆ ಬೇರೆ ತರ ಯೋಚನೆ ಮಾಡಕ್ ಹೋದ್ರೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ 1 ಶೇಡೆಡ್ ಸರ್ಕಲ್ ಇದೆ, ಇಲ್ಲಿ 1 ಓಪನ್ ಸರ್ಕಲ್ ಇದೆ, ಇಲ್ಲಿ 2 ಶೇಡೆಡ್ ಸರ್ಕಲ್ಸ್, 2 ಓಪನ್ ಸರ್ಕಲ್ಸ್. ಇಲ್ಲಿ ಸರ್ಕಲೇ ಕೊಟ್ಟಿಲ್ಲ, ಅದೇನೋ ತಪ್ಪ ಅನ್ಸ್ತಿದೆಯಲ್ಲ, ಅದು ಕೂಡ ತಪ್ಪ ಅನ್ಸ್ತಿದೆ. ಸೊ ಈ ಪ್ರಶ್ನೆನ ಯಾರು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಏನೋ ತಪ್ಪು ಮಾಡಿದಾರೆ ಈ ಪ್ರಶ್ನೆಯಲ್ಲಿ, ಪ್ರಶ್ನೆ ಕೊಡೋದ್ರಲ್ಲಿ ಅಥವಾ ಉತ್ತರ ಆಪ್ಷನ್ಸ್ ಕೊಡೋದ್ರಲ್ಲಿ ಏನೋ ತಪ್ಪು ಮಾಡಿದ್ದಾರೆ. ಸೊ ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡು ನಾವು ಆಪ್ಷನ್ ಎ ನ ಆನ್ಸರ್ ಅಂತ ಅನ್ಕೋಬಹುದು, ಯಾಕಂದ್ರೆ ಇಲ್ಲಿ 1 ಬರುತ್ತೆ, ಮತ್ತಿಲ್ಲಿ 1 ಲೈನ್ ಇದೆ, 2 ಲೈನ್ಸ್ ಇದೆ, 3 ಲೈನ್ಸ್ ಇದೆ, ಇಲ್ಲಿ 4 ಲೈನ್ಸ್ ಬರ್ತಿದೆ. ಎಲ್ಲ ಆಪ್ಷನ್ 4 ಲೈನ್ಸ್ ಬರ್ತಿದೆ. ಸೊ ಇಲ್ಲಿ 1 ಬಂದ್ರೆ ಆಪ್ಷನ್ ಎ ಸರಿ ಅಂತ ಅನ್ಕೋಬಹುದು, ಬಟ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಪ್ರಶ್ನೆಗೆ. ಇಲ್ಲಿ ನೋಡಿ, ಇಲ್ಲಿ ಏನಾಗ್ತದೆ, ಇಲ್ಲಿ ಮೊದ್ಲು 1 ಲೈನ್ ಇದೆ, ಆಮೇಲೆ ಎಡಗಡೆಗೆ ಲೆಫ್ಟ್ ಸೈಡ್ಗೆ ಆರೋ ಮಾರ್ಕ್ ಕ್ರಿಯೇಟ್ ಆಗ್ತದೆ. ಆಮೇಲೆ ಏನಾಗ್ತದೆ, ಅದೇ ತಗೊಂಡು ರೈಟ್ ಸೈಡ್ಗೆ ಆರೋ ಮಾರ್ಕ್ ಕ್ರಿಯೇಟ್ ಆಗ್ತದೆ. ಮತ್ತೇನಾಗ್ತದೆ, ಸೇಮ್ ಅದೇ ಫಿಗರ್ ತಗೊಂಡ್ರೆ ಲೆಫ್ಟ್ ಸೈಡ್ಗೆ ಆರೋ ಮಾರ್ಕ್ ಕ್ರಿಯೇಟ್ ಆಗ್ತದೆ. ಮತ್ತೆ ಇನ್ನೊಂದ್ರಲ್ಲಿ ಏನಾಗ್ಬೇಕು, ರೈಟ್ ಸೈಡ್ಗೆ ಆರೋ ಮಾರ್ಕ್ ಕ್ರಿಯೇಟ್ ಆಗ್ಬೇಕು. 5 ಇರ್ಬೇಕು. ಯಾವ ಆಪ್ಷನ್ ಅಲ್ಲಿ ಕಾಣಿಸ್ತಿದೆ, ಅದು ಆಪ್ಷನ್ ಬಿ ಅಲ್ಲಿ ಕಾಣಿಸ್ತಿದೆ. ಆಪ್ಷನ್ ಸಿ ಅಲ್ಲಿ ಇಲ್ಲಿ ಆರೋ ಮಾರ್ಕೇ ಇಲ್ಲ ನೋಡಿ, ತಪ್ಪಾಗುತ್ತೆ. ಆಪ್ಷನ್ ಡಿ ಅಲ್ಲೂ ಆರೋ ಮಾರ್ಕ್ ಇಲ್ಲ ಮೇಲೆ, ಅದು ತಪ್ಪಾಗುತ್ತೆ. ಸೊ ಆಪ್ಷನ್ ಎ ಅಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. ಫಸ್ಟ್ ಆರೋ ಮಾರ್ಕ್ ಹೀಗಿರ್ಬೇಕಿತ್ತು, ಮೇಲಿನ ಆರೋ ಮಾರ್ಕ್ ಹೀಗಿರ್ಬೇಕಿತ್ತು. ಸೊ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ ಆರೋ ಮಾರ್ಕ್ಸ್. ಸೊ ಎ ಕೂಡ ತಪ್ಪಾಗುತ್ತೆ, ಅದಕ್ಕೆ ಆನ್ಸರ್ ಬಿ ಆಗುತ್ತೆ. ಓಕೆ, 13th ಕ್ವಶನ್ ನೋಡಿ, ಇಲ್ಲೇನಾಗ್ತಿದೆ, ಎ ಬಿ ಸಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದ್ಯಾ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಆಂಟಿ ಕ್ಲಾಕ್ ವೈಸ್. ಸಿ ಎಲ್ ಎಂಡ್ ಆಗ್ತಿದ್ಯೋ, ಡಿ ಅಲ್ಲೇ ಸ್ಟಾರ್ಟ್ ಆಗ್ತಿದೆ, ಡಿ ಇ ಎಫ್ ಕ್ಲಾಕ್ ವೈಸ್. ಮತ್ತೆ ಎಫ್ ಎಲ್ ಎಂಡ್ ಆಗ್ತಿದ್ಯೋ, ಜಿ ಅಲ್ಲೇ ಸ್ಟಾರ್ಟ್ ಆಗ್ತಿದೆ, ಜಿ ಹೆಚ್ ಐ ಆಂಟಿ ಕ್ಲಾಕ್ ವೈಸ್. ಐ ಎಲ್ ಎಂಡ್ ಆಗ್ತಿದ್ಯೋ, ಜೆ ಅಲ್ಲಿ ಸ್ಟಾರ್ಟ್ ಆಗ್ತಿದೆ, ಜೆ ಕೆ ಎಲ್. ಎಲ್ ಎಂಡ್ ಆಗ್ತಿದ್ಯೋ, ಎಂ ಅಲ್ಲೇ ಸ್ಟಾರ್ಟ್ ಆಗ್ಬೇಕು, ಕರೆಕ್ಟ್ ಅಲ್ಲ. ಎಲ್ ಸ್ಟಾರ್ಟ್ ಆಗ್ತಿದೆ, ಎಂ. ಆಪ್ಷನ್ ಬಿ ಮತ್ತೆ ಡಿ ಎಲ್ ಸ್ಟಾರ್ಟ್ ಆಗ್ತಿದೆ. ಮತ್ತೆ ಇದು ಕ್ಲಾಕ್ ವೈಸ್ ಆಗಿತ್ತಲ್ಲ, ನೆಕ್ಸ್ಟ್ ಏನಾಗ್ಬೇಕು, ಆಂಟಿ ಕ್ಲಾಕ್ ವೈಸ್ ಆಗಿರ್ಬೇಕು. ಎಂ ಎನ್ ಓ ಆಂಟಿ ಕ್ಲಾಕ್ ವೈಸ್ ಬರ್ತಿದೆ, ಇಲ್ಲಿ ಕ್ಲಾಕ್ ವೈಸ್ ಬರ್ತಿದೆ, ಎಂ ಎನ್ ಓ. ಸೊ ಆಪ್ಷನ್ ಡಿ ತಪ್ಪಾಗುತ್ತೆ, ಆಪ್ಷನ್ ಬಿ ಸರಿ ಆಗುತ್ತೆ. ಆಪ್ಷನ್ ಎ ಮತ್ತೆ ಸಿ ಕೂಡ ತಪ್ಪಾಗುತ್ತೆ, ಯಾಕಂದ್ರೆ ಎಲ್ ಎಂಡ್ ಆದಾಗ ಎಂ ಇಲ್ಲಿ ಸ್ಟಾರ್ಟ್ ಆಗ್ಬೇಕಿತ್ತು, ಅಲ್ಲಿ ಸ್ಟಾರ್ಟ್ ಆಗ್ತಿಲ್ಲ, ಅದಕ್ಕೆ ಎ ಮತ್ತೆ ಸಿ ಕೂಡ ತಪ್ಪಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಏನಾಗ್ತದೆ, ಇಲ್ಲಿ 3 ಸರ್ಕಲ್ಸ್ ಇದೆ, ಹಾರಿಜಾಂಟಲ್ ಆಗಿದೆ. ಇಲ್ಲಿ ಅದೇ 3 ಸರ್ಕಲ್ಸ್ ವರ್ಟಿಕಲ್ ಆಗಿ ಬರ್ತಿದೆ. ಇಲ್ಲಿ 4 ಸರ್ಕಲ್ಸ್ ಇದೆ ಹಾರಿಜಾಂಟಲ್, ಇಲ್ಲಿ 4 ಸರ್ಕಲ್ಸ್ ಬರ್ತಿದೆ ವರ್ಟಿಕಲ್. ನೆಕ್ಸ್ಟ್ ಏನಾಗ್ಬೇಕು, 5 ಸರ್ಕಲ್ಸ್ ಬರ್ಬೇಕು ಹಾರಿಜಾಂಟಲ್, ನೆಕ್ಸ್ಟ್ 5 ಸರ್ಕಲ್ಸ್ ಬರ್ಬೇಕು ವರ್ಟಿಕಲ್, ಸರಿ ಅಲ್ಲ. 1 2 3 4 5 ಈಗ ಬರ್ಬೇಕಾ, ಕ್ರಾಸ್ ಆಗಿ ಬರ್ಬೇಕು. 1 2 3 4 5 1 2 3 4 5. ಸೊ ಇಲ್ಲೇನ್ ಬರ್ಬೇಕು, ಹಾರಿಜಾಂಟಲ್ ಆಗಿರೋ 5 ಸರ್ಕಲ್ಸ್ ಬರ್ಬೇಕು. ಎಲ್ಲಿ ಕಾಣಿಸ್ತಿದೆ, ಆಪ್ಷನ್ ಡಿ ಅಲ್ಲಿ ಕಾಣಿಸ್ತಿದೆ. ಸೊ ಅದೇ ಸರಿಯಾದ ಉತ್ತರ. ಇಲ್ಲೇನಾಗ್ತಿದೆ ನೋಡಿ, ಈ ಸರ್ಕಲ್ ಎಲ್ಲಾ ಕಡೆ ಸೇಮ್ ಇದೆ, ಬಟ್ ಈ ಪೋರ್ಷನ್ ಏನಾಗ್ತಿದೆ, ಒಂದ್ ಸತಿ
ಇದು ಸೆಂಟರ್ ಅಂತ ಅನ್ಕೊಂಡ್ರೆ ಒಂದ್ಸತಿ ಸೆಂಟರ್ಗಿಂತೂ ಆಚೆ ಕಡೆಗೆ ಫೇಸ್ ಆಗ್ತಿದೆ, ನೆಕ್ಸ್ಟ್ ಸೆಂಟರ್ ಕಡೆಗೆ ಫೇಸ್ ಆಗ್ತಿದೆ, ಮತ್ತೆ ಆಚೆ ಕಡೆಗೆ ಫೇಸ್ ಆಗ್ತಿದೆ, ಮತ್ತೆ ಸೆಂಟರ್ ಕಡೆಗೆ ಫೇಸ್ ಆಗ್ತಿದೆ, ನೆಕ್ಸ್ಟ್ ಏನಾಗ್ಬೇಕು, ಆಚೆ ಕಡೆಗೆ ಫೇಸ್ ಆಗ್ಬೇಕು, ಔಟ್ ಸೈಡ್ ಫೇಸ್ ಆಗ್ಬೇಕು. ಸರಿಯಲ್ಲ? ಆಮೇಲೆ ಏನಾಗ್ತಿದೆ, ಇಲ್ಲಿರೋದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ 1 ಪ್ಲೇಸ್ ಶಿಫ್ಟ್ ಆಗಿದೆ, ಇಲ್ಲಿ ಬಂದಿದೆ. ಮತ್ತೆ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ 1 ಪ್ಲೇಸ್ ಶಿಫ್ಟ್ ಆಗಿ ಇಲ್ಲಿ ಬಂದಿದೆ. ಮತ್ತೆ ಇದು ಕೂಡ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ 1 ಪ್ಲೇಸ್ ಶಿಫ್ಟ್ ಆಗಿ ಇಲ್ಲಿ ಬಂದಿದೆ. ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ 1 ಪ್ಲೇಸ್ ಶಿಫ್ಟ್ ಆಗಿ ಏನಾಗ್ಬೇಕು, ಇಲ್ಲಿ ಬರ್ಬೇಕು. ಸರಿಯಲ್ಲ? ಸೊ ಯಾವ ಆಪ್ಷನ್, ಈ ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿ ಪ್ಲೇಸ್ ಅಲ್ಲಿ ಬರ್ತಿಲ್ಲ, ಇಲ್ಲೂ ಬರ್ತಿಲ್ಲ. ಆಪ್ಷನ್ ಎ ಮತ್ತೆ ಬಿ ಅಲ್ಲಿ ಬರ್ತಿದೆ, ಬಟ್ ಹೇಗ್ ಫೇಸ್ ಆಗಿರ್ಬೇಕು, ಔಟ್ ಸೈಡ್ ಫೇಸ್ ಆಗ್ಬೇಕು, ಸೆಂಟರ್ ಕಡೆ ಇರಬಾರ್ದು. ಇದು ಔಟ್ ಸೈಡ್ ಇದೆ, ಅದಕ್ಕೆ ಆನ್ಸರ್ ಬಿ ಆಗುತ್ತೆ. ಇದು ಸೆಂಟರ್ ಕಡೆಗಿದೆ, ಇದು ರಾಂಗ್ ಆಗುತ್ತೆ. ಯಾಕಂದ್ರೆ ಏನಾಗ್ತಿದೆ ನೋಡಿ, ಇಲ್ಲಿ ಔಟ್ ಸೈಡ್ ಸೆಂಟರ್, ಔಟ್ ಸೈಡ್ ಸೆಂಟರ್ ಏನಾಗ್ಬೇಕು, ಔಟ್ ಸೈಡ್ ಇರ್ಬೇಕು, ಹೀಗಿರ್ಬೇಕು. ಮತ್ತೆ ಇಲ್ಲಿರೋದು ಇಲ್ಲಿ, 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 ಮತ್ತೆ ಇಲ್ಲೇ ಬರ್ಬೇಕು ವಾಪಸ್. ಸರಿಯಲ್ಲ? ಸೊ ಈ ಕಡೆಗೆ ಬರ್ಬೇಕು. ಸೊ ಅದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಸೊ ಎಲ್ಲಾರ್ಗು ಅರ್ಥ ಆಯ್ತು ಅನ್ಕೊಂತೀನಿ. ಇವತ್ತಿನ ಸೆಷನ್ ಕೂಡ ಹೇಗಿತ್ತು ಅಂತ ತಿಳಿಸ್ಕೊಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲೇ ಹೇಳಿ. ಎಲ್ಲಾರ್ಗು ನಮಸ್ಕಾರ. ಥ್ಯಾಂಕ್ ಯು.